ಎಲ್ಲಾರ್ಗು ತುಂಬಾ ಜನ ಕಮೆಂಟ್ ಹಾಕ್ತಿದ್ದೀರಿ. ಅದೇನಪ್ಪ ಅಂದ್ರೆ ಏನ್ ಬ್ರೋ ಎಲ್ಲಾರು ಬಂದು ವಿಡಿಯೋ ಮಾಡ್ತಿದ್ದಾರೆ ಬೈಕ್ ಟ್ಯಾಕ್ಸಿ ಬಗ್ಗೆ, ಆದ್ರೆ ನೀವು ಯಾವ್ದು ಇದ್ರ ಬಗ್ಗೆ ಏನೋ ಕಮೆಂಟ್ ಹೇಳ್ತಿಲ್ವಲ್ಲ, ನಿಮ್ಮ ಅನಿಸಿಕೆನ ತಿಳಿಸ್ತಾ ಇಲ್ವಲ್ಲ, ತಿಳಿಸಿ ತಿಳಿಸಿ ಅಂತ ಕೇಳ್ತಿದ್ರಿ. ಸೊ ಅದೇ ರೀಸನಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬೈಕ್ ಟ್ಯಾಕ್ಸಿ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ಸದ್ಯಕ್ಕೆ ಡೈರೆಕ್ಟ್ ಆಗಿ ಪಾಯಿಂಟ್ ಬರ್ತೀನಿ. ಸದ್ಯಕ್ಕೆ ಬರುವಂತಹ ಚಾನ್ಸಸ್ ಇಲ್ಲ ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ವರ್ಷಗಳಿಂದ ನಡೆದಿರುವಂತಹ ಕೇಸ್ಗಳ ಬಗ್ಗೆ ಎಲ್ಲ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಅದೇ ತರಾನೇ ಅವರು ಈ ತರ ಟೈಮ್ ಕೊಟ್ಟಿದ್ರು ಕೂಡ ಫಸ್ಟ್ 6 ವಾರ ಮತ್ತೆ 15 ದಿವಸನ 1 ತಿಂಗಳು ಇದೆಲ್ಲ ನೀವು ಲೆಕ್ಕ ಮಾಡ್ಕೊಳ್ಳಿ, ಆಯ್ತಾ? ಅವಾಗ್ಲೇ ಅವರು ಯಾವ್ದೇ ತರ ಡಿಸೈಡ್ ಮಾಡದೇ ಇರೋದ್ರಿಂದಾಗಿ, ಸೊ ಅವತ್ತೊಂದು ದಿವಸದಲ್ಲೂ ಕೂಡ ಅಷ್ಟೇನೆ ಯಾವ್ದು ಡಿಸೈಡೇಷನ್ ಮಾಡಿಲ್ಲ. ಅವ್ರು 6 ವಾರದಲ್ಲಿ ಹೊಸ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ತಗೊಬನ್ನಿ, ಅದನ್ನ ಯಾವ ತರ ಅಂತ ಹೇಳಿದಕ್ಕೆ ಸರ್ಕಾರ ಮಾಡಿಲ್ಲ. ಅದ್ರ ಜೊತೆಗೆ ಮತ್ತೆ 15 ದಿವಸನ 1 ತಿಂಗಳು ಟೈಮ್ ಕೊಟ್ಟಾಗ ಕೂಡ ಅವರು ಮಾಡಿಲ್ಲ. ಸೊ ಹಿಂಗೆಲ್ಲ ಇರ್ಬೇಕಾದ್ರೆ ನೀವೇ ಯೋಚನೆ ಮಾಡ್ಬೇಕಾಗುತ್ತೆ. ಸ್ವಲ್ಪ ನಿಮ್ಮ ಅನಿಸಿಕೆ, ನಿಮ್ಮ ಥಿಂಕಿಂಗು, ನಿಮ್ಮ ಸ್ವಲ್ಪ ಸೆನ್ಸ್ ನ ಯೂಸ್ ಮಾಡಿ ನೀವು ಯೋಚನೆ ಮಾಡಿ. ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂತ ಅಂದ್ರೆ, ಈಗ ಬರೋದಾಗಿದ್ರೆ ಅವ್ರು ತರಲೇಬೇಕು ಅನ್ನೋದಾಗಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ತರಬೇಕಿತ್ತು. ಸೊ ಇದಕ್ಕೋಸ್ಕರ ಆಟೋ ಫೀಲ್ಡ್ ಅಲ್ಲಿರೋರು ಆಗ್ಲಿ 2018-19 ಫುಲ್ಲು ಹೋರಾಡ್ಕೊಂಡ್ ಬಂದಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ. ಯಾಕಂದ್ರೆ ಇದ್ದಿದ್ದಂಗೆನೆ ತುಂಬಾ ಸಫರ್ ಮಾಡಿದ್ದಾರೆ ಆಟೋ ಫೀಲ್ಡ್ ಅಲ್ಲಿ ಆಟೋ ಡ್ರೈವರ್ಸ್ ಕೂಡ. ಯಾಕಂದ್ರೆ ಬಾಡಿಗೆಗಳು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದಾಗಿ, ಆಮೇಲೆ ಒಂದು 10-11 ಗಂಟೆ ಮೇಲೆ ಡ್ಯೂಟಿಗಳು ಸಿಗದೆ ಇರೋದ್ರಿಂದ ಈ ತರ ಎಲ್ಲ ತುಂಬಾನೇ ಅನುಭವಿಸಿದ್ದಾರೆ, ಆಯ್ತಾ? ಸೊ ಆ ರೀಸನ್ ಗಳಿಂದ ಇವಾಗ ಸಡನ್ ಆಗಿ ಬಂದು ಮತ್ತೆ ಬೈಕ್ ಟ್ಯಾಕ್ಸಿನ ತರ್ತಾರ ಅಂತ ಕೇಳಿದ್ರೆ ನಾನ್ ಹೇಳ್ತೀನಿ ಇವಾಗ ಸದ್ಯಕ್ಕೆ ಚಾನ್ಸ್ ಯಾವ್ದೇ ತರ ಇಲ್ಲ ಅನ್ಕೊಂಡಿದೀನಿ. ಅವ್ರು ಹಂಗೆ ರೂಲ್ಸ್ ರೆಗ್ಯುಲೇಷನ್ ಮಾಡ್ಬೇಕಿದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬೇಕಿತ್ತು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಬರುತ್ತಾ ಬರಲ್ವಾ ಅಂತ. ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಕೋರ್ಟ್ ಅಲ್ಲಿ ಇರೋದ್ರಿಂದಾಗಿ ನಾವು ಜಡ್ಜ್ಮೆಂಟ್ ಮಾಡೋದಕ್ಕೆ ಅಂದ್ರೆ ನಾವೊಂದ್ ಏನೇ ಇದು ಒಪಿನಿಯನ್ ಹೇಳ್ಬೋದೇ ಹೊರತು ಇದೇ ತರ ಆಗುತ್ತೆ ಅದೇ ತರ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಸೊ ಬರ್ಬೋದಾ ಅಂತಂದ್ರೆ ಎಸ್ ಬರಬಹುದು, ಬಟ್ ಇಟ್ ವಿಲ್ ಟೇಕ್ ಟೈಮ್, ಆಯ್ತಾ? ಸೊ ಟೈಮ್ ತಗೊಳತ್ತೆ, ಬರ್ಬೋದು 1 ವರ್ಷನೋ 2 ವರ್ಷನೋ ಬಿಟ್ಕೊಂಡು ಬರಬಹುದು, ಆಯ್ತಾ? ಬಟ್ ಇವಾಗ ಸಡನ್ ಆಗಿ ಇವಾಗಿರೋ ಸದ್ಯಕ್ಕೆ ಸಿಚುವೇಶನ್ ಬರುತ್ತೆ ಅಂತ ಅಂದ್ರೆ ಡೌಟ್ಫುಲ್ ಆಗೇ ಇದೆ. ಬಟ್ ನೋಡೋಣ. ಎಲ್ಲ ಹೇಳ್ತಿರೋದು ಏನಂತಂದ್ರೆ, ಈಗ ಏನೋ ಹೊಸದಾಗಿ ಗೌರ್ಮೆಂಟ್ ಅವ್ರು ಕೂಡ ನಮ್ ಜೊತೆಗಿದ್ದಾರೆ ಹಂಗೆ ಹಿಂಗೆ ಅಂತ ಎಲ್ಲೆಲ್ಲ ಕೇಳ್ಪಟ್ಟೆ. ನಾನು ಸೋಷಿಯಲ್ ಮೀಡಿಯಾದಲ್ಲೇ ಕನ್ಸ್ಯೂಮ್ ಮಾಡಿದ್ದು ಬೈಕ್ ಟ್ಯಾಕ್ಸಿ ಪರವಾಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಏನಂತಂದ್ರೆ ಅದ್ರ ಬಗ್ಗೆ ನನಗೂ ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ. ಹಂಗಾಗಿ ಇದೆಲ್ಲ ನನ್ನ ಅನಿಸಿಕೆನ ನಾನು ತಿಳಿಸ್ತಾ ಇರೋದು. ಇನ್ನು ಅಷ್ಟೇನೆ ಮೈನ್ ಆಗಿ ಏನಂತಂದ್ರೆ, ಸ್ಟಾರ್ಟಿಂಗ್ ಇಂದ ಇದಕ್ಕಿಂತ ಮುಂಚೆನೂ ಒಂದು ವಿಡಿಯೋ ಮಾಡಿದ್ದೆ, ಅದ್ರಲ್ಲೂ ಹೇಳಿದ್ದೆ ಸ್ಟಾರ್ಟಿಂಗ್ ಇಂದಾನೆ ಈ ಯಾರು ಯೆಲ್ಲೋ ಬೋರ್ಡ್ ಡ್ರೈವರ್ಗಳಿದ್ದಾರೆ ಅವ್ರಿಗೋಸ್ಕರ ಬೈಕ್ ಟ್ಯಾಕ್ಸಿ ಮಾಡೋರು ಕೂಡ ಕೈ ಜೋಡಿಸಿದ್ರೆ ಅವತ್ತಿನ ದಿವಸದಲ್ಲಿ ಆಟೋ ಡ್ರೈವರ್ಗಳ ಜೊತೆ ಆಗಿರ್ಲಿ, ಕ್ಯಾಬ್ ಡ್ರೈವರ್ಗಳ ಜೊತೆ ಆಗಿರ್ಲಿ, ಯಾರ ಜೊತೆ ಅವ್ರ ಜೊತೆ ಇವರು ಕೈ ಜೋಡಿಸಿ, ಇಲ್ಲ ರೀ ನಮಗೂ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿ, ಅವ್ರಿಗೊಂದು ರೂಲ್ಸ್ ನಮ್ಗೊಂದು ರೂಲ್ಸ್. ಅವ್ರು ಇವಾಗ ಬಂದ್ಬಿಟ್ಟು ಆಟೋ ಡ್ರೈವರ್ಗಳು ಬಂದು ಸದ್ಯಕ್ಕೆ ಅಂದ್ರೆ ಯೆಲ್ಲೋ ಬೋರ್ಡ್ ಅಲ್ಲಿ ಓಡಿಸ್ತಾ ಇದ್ದಾರೆ, ಆದ್ರೆ ನಾವು ಬಂದ್ಬಿಟ್ಟು ಈ ತರ ವೈಟ್ ಬೋರ್ಡ್ ಅಲ್ಲಿ ಮಾಡ್ತಿದೀವಿ, ಇವತ್ತಲ್ಲ ನಾಳೆ ಒಂದಲ್ಲ ಒಂದ್ ದಿವಸ ಇದು ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಬಿಟ್ಟು ಅವತ್ತಿನ ದಿವಸದಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಬಿಗಿನಿಂಗ್ ಅಲ್ಲೇನೆ ಈ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಯ್ತು ಆ ಟೈಮ್ ಅಲ್ಲೇನೆ ಒಂದು ಹೋರಾಡ್ಬಿಟ್ಟಿದ್ರೆ ಇವತ್ತೊಂದು ದಿವಸ ಬೈಕ್ ಟ್ಯಾಕ್ಸಿ ಇರ್ತಿತ್ತು. ಸೊ ಇವತ್ತು ನಮ್ ಯೆಲ್ಲೋ ಬೋರ್ಡ್ ಗಳ ಡ್ರೈವರ್ ಯಾರಿದ್ದಾರೆ ಅವರು ಕೂಡ ಸ್ಟ್ಯಾಂಡ್ ಕೊಡ್ತಿದ್ರು. ಯಾಕಂದ್ರೆ ನಿಮ್ ಬೈಕ್ ಟ್ಯಾಕ್ಸಿ ಮಾಡೋರು ಕೂಡ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಏನಂತಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಅವ್ರು ಮಾಡ್ಕೊಂಡ್ ಬಂದಿದ್ದು ಒಂದು ಕಣ್ಣಿಗೆ ಹಾಲು ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ಕೊಂಬಂದ್ರು. ಇವಾಗ ಅದರ ಮೇಲೆನೆ ಗಾಯದ ಮೇಲೆ ಬರೆ ಎಳಿತಾರೆ ಅಂತಾರಲ್ಲ, ಅಂತ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಅಗ್ರಿಗೇಟರ್ ಕಂಪನಿ ಮೂಲಕವಾಗಿ ಆಟೋಗಳನ್ನ ರನ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಇವಾಗ ಗಾಡಿಗಳು ಆಲ್ಮೋಸ್ಟ್ ಮುಂಚೆ ಆದ್ರೆ ಒಂದ್ ಸ್ವಲ್ಪ ಎಫ್ ಸಿ ಏನೋ ಮಾಡಿರ್ಲಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಿದ್ರು, ಒಂದ್ ಸ್ವಲ್ಪ ಹೆಂಗೋ ಒಳಗೆ ಎಲ್ಲಾದ್ರೂ ಇಂಟೀರಿಯರ್ ಏರಿಯಾಗಳಲ್ಲಿ ಅಷ್ಟು ಸಿಟಿ ಒಳಗಡೆ ಎಂಟ್ರಿ ಆಗ್ತಿರ್ಲಿಲ್ಲ. ಈಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದಾರೆ, ಯಾಕೆ ಹೆದರ್ಕೋಬೇಕು? ಇನ್ನು ಇವಾಗ ಮಾಡಿರುವಂತಹ ಕೆಲವೊಂದು ಸಿಚುವೇಶನ್ ಏನಾಗಿದೆ, ಆರ್ ಟಿ ಓದವ್ರು ಹಿಡಿಯೋದಾಗಿರ್ಲಿ, ಆಟೋದನ್ನ ಫೈನ್ ಹಾಕಿರೋದಾಗಿರ್ಲಿ, ಈ ತರ ಎಲ್ಲ ಮಾಡಿದಾರಲ್ವಾ. ಸೊ ಇವಾಗ ಇನ್ನೂ ಸ್ವಲ್ಪ ಡ್ರೈವರ್ಗಳಿಗೆ ಕೇಳಿಸ್ಬಿಟ್ಟಿದೆ, ಆಯ್ತಾ? ಇವಾಗ ಸದ್ಯಕ್ಕಿರೋ ಸಿಚುವೇಶನ್ ಬಂದ್ಬಿಟ್ಟು
ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ ಬೆಂಗಳೂರಲ್ಲಿ ಆಟೋ ಡ್ರೈವರ್ಗಳು. ಸೊ ಸ್ವಲ್ಪ ಸಿಕ್ಲಿ ಕೆಳಾಕ್ಬಿಡ್ತಾರತ್ತಾಗೆ. ಸೊ ಹಂಗಾಗಿ ಸದ್ಯಕ್ಕೆ ಬರೋದು ಡೌಟೇನೆ ಬೈಕ್ ಟ್ಯಾಕ್ಸಿ ಅನ್ನೋದು ನನ್ನ ಅನಿಸಿಕೆ. ಇನ್ ಫ್ಯೂಚರ್ ಅಲ್ಲಿ ಬರಬಹುದು, ಆಯ್ತಾ, ಬರಲ್ಲ ಅಂತಲ್ಲ. ಬಟ್ ಏನಂತಂದ್ರೆ ಇನ್ ಫ್ಯೂಚರ್ನ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡೋಣ, ಯಾವ್ದೇ ಅಪ್ಡೇಟ್ಸ್ ಇದ್ರೆ ಇದೇ ಚಾನಲ್ ಮುಖಾಂತರವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇನ್ನೂ ಕೆಲವೊಬ್ರೆಲ್ಲ ಕೇಳ್ತಾ ಇದ್ದಿದ್ದು ನಮ್ಗೇನಂತಂದ್ರೆ ಬೈಕ್ ಆಟೋ ಕೂಡ ಬ್ಯಾನ್ ಮಾಡ್ಬಿಡಿ ಅಂತ ಅಂದ್ಬಿಟ್ಟು. ಆಟೋನೇ ಹೆಂಗ್ರಿ ಬ್ಯಾನ್ ಮಾಡ್ತಾರೆ? ಅದು ಲೀಗಲ್ ಆಗಿ ಓಡ್ತಿರೋದಲ್ವಾ? ಕರ್ಮ ರಿಟರ್ನ್ಸ್ ಅಂತ ತುಂಬಾ ಜನ ಬೈಕ್ ಟ್ಯಾಕ್ಸಿ ಎಲ್ಲ ಮಾಡ್ತಿದ್ರು. ಕರ್ಮ ರಿಟರ್ನ್ಸ್ ಅಂದ್ಬಿಟ್ಟು ಕರ್ಮ ರಿಟರ್ನ್ಸ್ ಅಂದ್ರೂ ಒಂದ್ ವಿಷಯ ತಿಳ್ಕೊಳ್ಳಿ. ಈಗ ಯಾರೋ ಡಾಕ್ಯುಮೆಂಟ್ಸ್ ಮಾಡ್ತಿರ್ಲಿಲ್ಲ, ಕೆಲವೊಬ್ರೇನೋ ಡಾಕ್ಯುಮೆಂಟ್ಸ್ ಮಾಡಿರ್ಲಿಲ್ಲ, ಪರ್ಮಿಟ್ ಅವೆಲ್ಲ ಮಾಡಿಸ್ಕೊಬಿಡ್ತಾರೆ, ಆಯ್ತಾ. ಅದೇನ್ ದೊಡ್ಡ ವಿಷಯನೇ ಅಲ್ಲ. ಅವ್ರು ಡೈರೆಕ್ಟ್ ಆಗಿ ಹೋಗ್ಬೋದು. ಏನ್ ಒಂದ್ FC ಮಾಡ್ತೀನಿ ಅಂದ್ರೆ ನಾವು 4-5 ಸಾವಿರ ಕೊಟ್ಟು FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಒಂದ್ 8-10 ಸಾವಿರ ಒಳಗಡೆ ಮುಗ್ದೋಗುತ್ತೆ. ಆದ್ರೆ ಇದು ಲೀಗಲ್ ಆಗಿದೆ. ನೀವು ಒಂದು ದಿವಸ ನಿಂತ್ಕೋಬಹುದು, ಇಲ್ಲ ಒಂದು ವಾರ ನಿಂತ್ಕೋಬಹುದು ಆಟೋ. ಆದ್ರೆ ಬೈಕ್ ಟ್ಯಾಕ್ಸಿ ಕೇಸ್ ಹಂಗಿರ್ಲಿಲ್ಲ. ಲೀಗಲ್ ಆಗಿದ್ದಿದ್ರೆ ಗೌರ್ಮೆಂಟ್ ಅವ್ರು ಕೂಡ ಮುಂದೆ ಬರ್ಬೇಕಿತ್ತಲ್ವಾ? ಯಾಕೆ ಅವ್ರು ಬರ್ತಿಲ್ಲ? ಅವ್ರಿಗೂ ಕೂಡ ಗೊತ್ತಿದೆ. ಅದ್ರ ಜೊತೆಗೇನೆ ಇವಾಗ ಅವರೇನೆ ರೂಲ್ಸ್ ರೆಗ್ಯುಲೇಷನ್ ಆಟೋದವ್ರು ಒಂದ್ ಮಟ್ಟಕ್ಕೆ ಒಂದ್ ಗತಿ ಮಾಡಕ್ ಬಿಟ್ಟಿದ್ದಾರೆ. ಕಳೆದ 1 ತಿಂಗಳಲ್ಲಿ ಹೆಂಗ್ ಮಾಡಿದಾರೆ ಅಂದ್ರೆ ಈ ಗಾಡಿಗಳನ್ನ ಹಿಡಿಯೋದು, ಫೈನ್ ಹಾಕೋದು. ಇವಾಗ ರ್ಯಾಪಿಡೋ ಓಡಿಸಿದ್ರೆ ಆನ್ಲೈನ್ ಡ್ಯೂಟಿ ಹೊಡೆದ್ರೇನೆ ಫೈನ್ ಹಾಕೋ ಲೆಕ್ಕಾಚಾರದಲ್ಲಿ RTO ದವರಾಗ್ಲಿ ಗೌರ್ಮೆಂಟ್ ಅವರಾಗ್ಲಿ ಮಾಡ್ಬಿಟ್ಟಿದ್ದಾರೆ. ಸೊ ಇನ್ನೂ ಕೇಳ್ಬಿಟ್ಟವ್ರೆ ನಮ್ಮ ಆಟೋ ಫೀಲ್ಡ್ ಅಲ್ಲಿರೋ ಡ್ರೈವರ್ಗಳು ಅಂತ ಹೇಳ್ಬೋದು. ಸೊ ಅವರು ವೆಯ್ಟ್ ಮಾಡ್ತಿದಾರೆ ಎಲ್ಲಾದ್ರೂ ಒಂದ್ ಕಡೆ ಸಿಗಾಕೊಳ್ಳಿ, ಏನ್ ಮಾಡುವ ಅಂತ. ಸೊ ಏನ್ ಕತೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ತರ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಒಂದು ರೂಲ್ಸ್ ತರ್ತಾರೆ ಅಂತ. ಸದ್ಯಕ್ಕೆ ಮಟ್ಟಕ್ಕೆ ನನಗೆ ಕೇಳೋದಾದ್ರೆ, ಆಸ್ ಪರ್ ನನ್ನ ಅನಿಸಿಕೆ ತಿಳಿಸೋದಾದ್ರೆ, ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಬರೋದು ಡೌಟೇನೆ. ಇನ್ ಫ್ಯೂಚರ್ ಬಗ್ಗೆ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ, ಅದು ಹೇಳಲಿಕ್ಕೂ ಆಗೋದಿಲ್ಲ. ಮುಂದೋಡ್ತಿದ್ದಾರೆ. ಹೌದು, ಮುಂದೋಡ್ತಿದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಕೂಡ ರೀಸನ್ ಇರುತ್ತೆ. ಯಾವ್ದೇ ಒಂದ್ ಕೇಸ್ ಆದ್ರೂ ಕೂಡ 1 ದಿನ 2 ದಿನದಲ್ಲಿ ಮುಗಿದೋಗೋದಿಲ್ಲ. ಸತತ 5-6 ವರ್ಷಗಳಿಂದ ಆಟೋಗಳಿಗೆ ಏನು ಕೇಸ್ ನಡೀತೀವೋ ಅದು ಕೂಡ ಅಷ್ಟೇ ವರ್ಷ ನಡೆದಿರೋದು. ಅದೇ ತರನೇ ಇದು ಕೂಡ ಮಿನಿಮಮ್ 2-3 ವರ್ಷ ಆದ್ರೂ ಓಡಬಹುದು ಅಂತ ನನ್ನ ಅನಿಸಿಕೆ, ಆಯ್ತಾ. ನನ್ನ ಒಪಿನಿಯನ್ ಹೇಳ್ತಿರೋದು, ಅನಿಸಿಕೆನ. ಯಾವ್ದೇ ತರ ಚಾಲೆಂಜ್ ಇಲ್ಲ ಯಾರ ಜೊತೆಗೂನು. ಎಲ್ಲರೂ ಕೇಳ್ತಿದ್ರಲ್ಲ, ಬ್ರದರ್ ಹೇಳಿ ನಿಮ್ಮ ಅನಿಸಿಕೆ ಕೂಡ ತಿಳಿಸಿ ಬ್ರದರ್ ಕಮಾನ್ ಅಂತ ಹೇಳ್ತಿದ್ರಲ್ಲ, ಅದು ಹಾಗೆ ತುಂಬಾ ಜನ ಕರ್ಮ ರಿಟರ್ನ್ಸ್ ಅಂತ ಇದೆ ಹಂಗೆ ಹೇಳ್ತಿದ್ರು. ಅದು ಅವಾಗ್ಲೇ ಹೇಳ್ದಂಗೆ ಒಂದು ವಾರ ಗಾಡಿ ನಿಂತ್ಕೋಬೋದೇ ಹೊರತು ಅದ್ರ ಮೇಲೆ ಏನು ನಿಂತ್ಕೊಳಕ್ ಹೋಗಲ್ಲ. ಮತ್ತೆ ಎಲ್ಲ ಗಾಡಿಗಳು ರನ್ ಆಗಕ್ ಸ್ಟಾರ್ಟ್ ಆಯ್ತವೆ. ಆಟೋ ಇದಕ್ಕೆ ಇತಿಹಾಸ ಇದೆ ಯಾಕಂದ್ರೆ ಆಟೋಗೆ 60-70 ವರ್ಷಗಳಿಂದ ಆಟೋ ಫೀಲ್ಡ್ ಅನ್ನೋದು ಇದೆ. ಆಮೇಲೆ ಸರ್ಕಾರನೇ ಇದಕ್ಕೆ ರೆಗ್ಯುಲೇಟ್ ಮಾಡ್ತಿದೆ. ಅದ್ರ ಜೊತೆಗೆ ಆಟೋಗಳಿಂದ ತುಂಬಾ ಆದಾಯ ಕೂಡ ಸರ್ಕಾರಕ್ಕಿದೆ. ಮತ್ತೆ ಹೇಳ್ಬೇಕು ಅಂದ್ರೆ ಏನು ಮೀಟರ್ ಕೊಟ್ಟಿದ್ದಾರೆ, ಇದಕ್ಕೊಂದು ಎಲ್ಲ ತರ ಇದೆ. ಸರಿ, ಇಷ್ಟು ಇನ್ನೂ ಸ್ವಲ್ಪ ಓಪನ್ ಆಗಿ ಹೇಳ್ಬೇಕು ಅನ್ಸುತ್ತೆ, ಬಟ್ ಹೇಳಕ್ ಆಗೋದಿಲ್ಲ. ಹಾಗೆ ಸೆಂಟ್ರಲ್ ಕಡೆಯಿಂದ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಟ್ಟಿದ್ದಾರೆ, ಆದ್ರೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಯಾಕೆ ಕೊಡ್ತಿಲ್ಲ? ಈ ತರ ಎಷ್ಟೋ 9-10 ರಾಜ್ಯಗಳಲ್ಲಿ ಓಡುತ್ತಿದೆ, ಯಾಕೆ ಕರ್ನಾಟಕದಲ್ಲಿ ಕೊಡುತ್ತಿಲ್ಲ ಅನ್ನೋದು. ಒಂದೊಂದು ರಾಜ್ಯಗಳಲ್ಲಿ ಒಂದೊಂದ್ ತರ ರೂಲ್ಸ್ ಇರುತ್ತೆ, ಅದನ್ನ ತಿಳ್ಕೊಳ್ಳಿ. ಬೆಂಗಳೂರಲ್ಲಿ ಬಂದ್ಬಿಟ್ಟು ಕ್ಯಾಬ್ ಕೂಡ ಓಡುವ ಹಾಗಿರ್ಲಿಲ್ಲ, ಆಯ್ತಾ. ಸೊ ಇವತ್ತು ಕೂಡ ಕ್ಯಾಬ್ ಕೂಡ ಅಷ್ಟೇನೆ, ಅದು ಸ್ಟೇಟ್ ಪರ್ಮಿಟ್ ಅಲ್ಲಿ ಓಡ್ತಿದೆ ಹೊರತು ಸಿಟಿ ಪರ್ಮಿಟ್ ಅಲ್ಲಿ ಓಡ್ತಿಲ್ಲ, ಅದಕ್ಕೂ ರೂಲ್ಸ್ ಇದೆ. ಹಾಗೇನೆ ಇವಾಗ ನೀವು ಡೆಲ್ಲಿಗೆಲ್ಲ ಹೋಗ್ಬಿಟ್ರೆ ಅಲ್ಲಿ ಇವತ್ತಿಗೂ ಟಾಂಗಾ ಗಾಡಿ ಇದೆ, ಸೈಕಲ್ ಗಾಡಿ ಇದೆ, ಅಲ್ಲಿ ಇದ್ರಲ್ಲಿ ಹೊಡಿತಾರೆ, ಏನಂತಾರದು ಶೇರಿಂಗ್ ಆಟೋ ಇದೆ, ಸಿಟಿ ಒಳಗಡೆ ಓಡುತ್ತೆ. ಬಟ್ ಏನಂತಂದ್ರೆ ಬೆಂಗಳೂರಲ್ಲಿ ಆ ರೂಲ್ಸ್ ಇಲ್ಲ, ಮುಂಚೆಯಿಂದಾನೇ ರೂಲ್ಸ್ ಮಾಡ್ಕೊಂಡ್ ಬರ್ಲಿಲ್ಲ. ತುಂಬಾ ಜನ ಅನ್ಕೊಂಡ್ಮೇಲೆ ಸೈಕಲ್ ಗಾಡಿ ಓಡಿಸ್ಬೇಕು ಅಂತ. ಅವಾಗ ಕೂಡ ಪ್ರಾಬ್ಲಮ್ ಆಗಿದೆ ಏನಂತ ಅಂದ್ರೆ ಇದು ಆಟೋದವ್ರಿಗೇನೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ತುಂಬಾ ಕಮ್ಮಿ ರೇಟಲ್ಲೇ ನಾವು ಆಪರೇಟ್ ಮಾಡ್ತಿರೋದು. ನೀವು ಇವಾಗ ಈ ಕಡೆ ಡೆಲ್ಲಿ ಇಂಥ ಕಡೆಗೆ ಹೋಗ್ಬಿಟ್ರೆ ಅಲ್ಲಿ ನಾರ್ಮಲ್ ಆಗಿ ನೀವು ನೋಡ್ಬೋದು ಒಂದು 50 ರೂಪಾಯಿ ತಗೊಂತಾರೆ. ಶೇರಿಂಗ್ ಆಟೋನೇ ಮಿನಿಮಮ್ 40-50 ರೂಪಾಯಿ ತಗೊಂತಾರೆ. ಬಟ್ ಅವ್ರು ತಗೋಬೇಕಿರೋದು 10 ರೂಪಾಯಿ 15 ರೂಪಾಯಿ, ಆದ್ರೆ ಅವ್ರು ಈಸ್ಕೊಳೋದೇ 50 ರೂಪಾಯಿ. ಸರಿನಾ? ಈ ತರ ಎಲ್ಲ ಇದೆ. ಇವಾಗ ನೀವು ಆಗ್ರಾಗ ಹೋಗಿ, ಡೆಲ್ಲಿಗೆ ಹೋಗ್ರಿ, ಇನ್ನು ಕೆಲವೊಂದ್ ಕಡೆ ಪುಣೆಗೆ ಹೋಗ್ರಿ, ಇಲ್ಲೆಲ್ಲ ಈ ತರ ಎಲ್ಲ ಕೆಲವೊಂದು ರೂಲ್ಸ್ ಇದಾವೆ.
ಸೊ ಅದೆಲ್ಲ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಬೆಂಗಳೂರಲ್ಲಿ ಆತರ ಒಂದು ರೂಲ್ಸ್ ಇಲ್ಲ, ಮುಂಚೆಯಿಂದಾನೇ ಮಾಡ್ಕೊಂಡ್ ಬಂದಿಲ್ಲ. ಮುಂಚೆ ಏನೋ ಟಾಂಗಾ ಗಾಡಿಗಳು ಇತ್ತು ಅಂತೆ ಬೆಂಗಳೂರಲ್ಲಿ ಇತ್ತು. ಓಕೆ, ಸೊ ಇವಾಗ ಆ ತರ ಇಲ್ಲ. ಒಂದೊಂದು ಸ್ಟೇಟ್ಗೆ ಒಂದೊಂದ್ ತರ ರೂಲ್ಸ್ ನ ಮಾಡಿರ್ತಾರೆ. ಅಲ್ಲಿ ಯಾವ್ದ್ರಲ್ಲಿ ಲಾಭ ಸಿಗುತ್ತೆ ಗೌರ್ಮೆಂಟ್ ಕೂಡ. ತುಂಬಾ ಜನ ಹೇಳೋದು ನಾವು GST ಕಟ್ತೀವಿ, ಅದು ಕಟ್ತೀವಿ, ಇದು ಕಟ್ತೀವಿ ಅಂತ. ಬಟ್ ಏನಂತಂದ್ರೆ ಇಲ್ಲಿ ಬೇರೆ ತರಾನೇ ಆಟೋ ಫೀಲ್ಡ್ ಬಂದ್ಬಿಟ್ಟು ಬೇರೆ ತರಾನೇ ಅಮೌಂಟ್ ಕಲೆಕ್ಟ್ ಆಗುತ್ತೆ, ಸರಿನಾ? ಸೊ ಅವೆಲ್ಲ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. FC, ಇನ್ಶೂರೆನ್ಸ್ ಇದರಲ್ಲಿ ಕೂಡ. ಮತ್ತೆ ಅಗ್ರಿಕಲ್ಚರ್ ಕಂಪ್ನಿ ಮುಖಾಂತರ ನಾವು ಡ್ಯೂಟಿ ಮಾಡ್ತೀವಿ ಅಂದ್ರೆ ನಾವು ಕೂಡ ನಮ್ದು GST ಅದೇನೋ 5% ಟ್ಯಾಕ್ಸ್ ಅಂತ ನಮ್ಗೂ ಕಟ್ ಮಾಡ್ತಾರೆ. ನಾವು ಮೀಟರ್ ಹಾಕೊಂಡು ಡ್ಯೂಟಿ ಮಾಡಿದ್ರೆ ಯಾವುದೇ ತರ ನಮ್ಗೆ ಇದಿಲ್ಲ, ಟ್ಯಾಕ್ಸ್ ಗೀಕ್ಸ್ ಏನು ಕಟ್ಟೋ ಹಾಗಿಲ್ಲ. ಸೊ ಇದೆಲ್ಲ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರೋಂಥದ್ದು. ಸೊ ಇದಿಷ್ಟು ಸ್ನೇಹಿತರೆ, ಇನ್ನ ಹೇಳ್ತಾ ಹೋದ್ರೆ ತುಂಬಾ ವಿಷಯಗಳಿದಾವೆ. ಹಾಗೆ ಕೆಲವೊಂದು ವಿಡಿಯೋ ಕೂಡ ನೋಡಿದೆ, ಅದ್ರಲ್ಲಿ ಹೇಳೋದೇನಂತ ಅಂದ್ರೆ ಇವಾಗ ಬೈಕ್ ಟ್ಯಾಕ್ಸಿನಲ್ಲಿ ಮಾತ್ರ ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಆಟೋದಲ್ಲಿ ಸೇಫ್ಟಿ ಇದೆಯಾ, ಕ್ಯಾಬಲ್ಲಿ ಸೇಫ್ಟಿ ಇದೆಯಾ ಅಂತ ಅಂದ್ಬಿಟ್ಟು. ಸೇಫ್ಟಿ ಅಂತ ಅಂದ್ರೆ ಯಾವ ತರ ಅಂತ ಹೇಳ್ತೀನಿ. ಈಗ ಆಟೋ ಬಂದ್ಬಿಟ್ಟು 3 ಚಕ್ರದಲ್ಲಿರೋದು, ಆಯ್ತಾ? ಸ್ವಲ್ಪ ನಾವು ಎಳ್ದಾಡಿದ್ರು ಕೂಡ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ರ್ಯಾಶ್ ಆದ್ರೂ ಏನೋ ಒಂದು ಕಂಟ್ರೋಲ್ ಸಿಕ್ಬಿಡುತ್ತೆ. ಇವೆನ್ನು 2 ವೀಲರ್ ಅಲ್ಲಿ ಆತರ ಸಿಗೋದಿಲ್ಲ. ಮೇನ್ ಆಗಿ ಏನಂತಂದ್ರೆ ಬೈಕ್ ಟ್ಯಾಕ್ಸಿ ಅಂದ್ರೆ ಏನು, ಇವೇನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮಗೂ ಕೂಡ ಏನಿರುತ್ತೆ ಅಂತ ಅಂದ್ರೆ, ಇವಾಗ ಒಂದು ಟ್ರಿಪ್ ಇಳಿಸ್ತಿದ್ದಂಗೆನೆ ಇನ್ನೊಂದು ಟ್ರಿಪ್ ನ ಮಾಡ್ಬೇಕು ಅಂತ ಅನ್ಬಿಟ್ಟು, ಸರಿನಾ? ಸೊ ಅವಾಗ ಏನ್ ಮಾಡ್ತೀವಿ, ಸ್ವಲ್ಪ ಅರ್ಜೆನ್ಸಿನ ಮಾಡ್ತೀವಿ. ನಾವು ಅಷ್ಟೇನೆ, ಇವಾಗ ಒಂದ್ ಟ್ರಿಪ್ ಮುಗಿತಾ ಇನ್ನೊಂದ್ ಟ್ರಿಪ್ ಮಾಡ್ಬಿಡೋಣ, ಇನ್ನೊಂದ್ ಟ್ರಿಪ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಇದು ಟ್ಯಾಕ್ಸಿನಲ್ಲಿ ಇರುವಂತದ್ದು. ಇವಾಗ ಆಟೋದಲ್ಲಿ ಕಂಟ್ರೋಲ್ ಆಗ್ಬಿಡುತ್ತೆ. ಸೊ ಬೈಕ್ ಅಲ್ಲಿ ಅದೇ ಸಿಚುವೇಶನ್ ಅಲ್ಲಿ ಅಂದ್ರೆ ಒಬ್ಬ ಬೈಕ್ ರೈಡರ್ ಕೂಡ ಬರೋದು ಏನಕ್ಕೆ, ದುಡಿಯಕ್ ಅಂತಾನೆ ಬರೋದು. ಅವ್ರಿಗೆ ಕೂಡ ಅವಾಗ ಅನ್ಸುತ್ತೆ ಹೆಂಗಾದ್ರು ಈ ರೈಡ್ ನ ಬಿಟ್ಟಿದ ತಕ್ಷಣ ಇನ್ನೊಂದು ರೈಡ್ ತಗೋಬಿಡೋಣ ಅಂತ ಅಂದ್ಬಿಟ್ಟು, ಸರಿನಾ? ಆ ಲೆಕ್ಕಾಚಾರದಲ್ಲಿ ಸೇಫ್ಟಿ ಬಗ್ಗೆ ಮಾತಾಡಿರೋದು. ಮತ್ತೆ ನೀವೇ ಯೋಚನೆ ಮಾಡಿ, ಇವಾಗ ಆಟೋದಲ್ಲಿ ಬಂದು ಸ್ವಲ್ಪ ರ್ಯಾಶ್ ಆದ್ರೂ ಕೂಡ, ಇಲ್ಲ ಒಂದ್ ಸ್ವಲ್ಪ ಎಳೆದ್ರು ಕೂಡ ಕಂಟ್ರೋಲ್ ಸಿಕ್ಬಿಡುತ್ತೆ ಯಾರೋ ಸಡನ್ ಆಗಿ. ಬಟ್ ಏನಂತಂದ್ರೆ ಅದೇ ತರ ಒಂದು ಅರ್ಜೆನ್ಸಿ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡ್ತೀವಿ ಅಂತ ಅಂದ್ರೆ ಅದರಲ್ಲಿ ಕಂಟ್ರೋಲ್ ಸಿಗುತ್ತಾ ಅನ್ನೋದು ನನ್ನ ಪ್ರಶ್ನೆ, ಸರಿನಾ? ತುಂಬಾ ಜನ ಹೇಳ್ಬೋದು ನಾವು ಹಂಗ್ ಓಡಿಸ್ತೀವಿ ಹಿಂಗ್ ಓಡಿಸ್ತೀವಿ. ಬಟ್ ಏನಂದ್ರೆ ಒಂದೊಂದ್ಸತಿ ನಮ್ಮ ಆಟೋ ಕೂಡ ಕಂಟ್ರೋಲ್ ಸಿಗೋದಿಲ್ಲ. ಯಾಕಂದ್ರೆ ಇದು ಬ್ಯಾಲೆನ್ಸ್ ಆಗುತ್ತೆ, 3 ಬ್ಯಾಲೆನ್ಸ್ ಇದೆ. ಕಾರ್ ಕೂಡ ಸಿಗೋದಿಲ್ಲ ಒಂದೊಂದ್ಸತಿ. ಯೋಚನೆ ಮಾಡಿ ಅಂತದ್ರಲ್ಲಿ ಬೈಕ್ ಅಲ್ಲಿ ಬಂದ್ಬಿಟ್ಟು 2 ವೀಲ್ ಅಲ್ಲಿ ಇರೋದು, ಓಡ್ತಿರೋದು. ಸೊ ಸ್ವಲ್ಪ ಅರ್ಜೆನ್ಸಿ ಇರುತ್ತೆ, ಸ್ವಲ್ಪ ನೆಗ್ಲಿಜೆನ್ಸಿ ಕೂಡ ಇರುತ್ತೆ ಅನ್ನೋ ರೀಸನ್ಗೆನೆ ಸೇಫ್ಟಿ ಇಲ್ಲ ಅಂತ ಹೇಳೋದು. ಅದನ್ನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ, ಯಾವ ತರ ಸೇಫ್ಟಿ ಇದೆ ಅಂತ. ಇದೇ ತರನೇ ಸೇಫ್ಟಿ ಇರೋದು. ಅದಕ್ಕೆ ಮತ್ತೆ ತುಂಬಾ ಜನ ಹೇಳೋದೇನಂತಂದ್ರೆ ಬೈಕ್ ಟ್ಯಾಕ್ಸಿ ಇದು ಆಟೋಗ್ ಬಂದ್ಬಿಟ್ಟು, ಇವಾಗ ಆಟೋದವ್ರು 200 ರೂಪಾಯಿ ತಗೊಂತಾರೆ, ಹಾಗೆ ಇವರು ಬೈಕ್ ಟ್ಯಾಕ್ಸಿಲಿ 50 ರೂಪಾಯಿ 60 ರೂಪಾಯಿ. ಆತರ ಏನಿದೆ, ಇವಾಗ 100 ರೂಪಾಯಿ ಆಗೋ ಜಾಗದಲ್ಲಿ 80 ರೂಪಾಯಿ ಅಷ್ಟು ಬೈಕ್ಗೆ ಆಗುತ್ತೆ, ಆಯ್ತಾ? ಒಂದು ಎಕ್ಸ್ಟ್ರಾ ಒಂದು 20 ರೂಪಾಯಿ ನಮ್ಮ ಆಟೋಗಳಿಗೆ. ಸೊ ಆಲ್ಮೋಸ್ಟ್ ಒಂದು 20% ಅಂತ ಇಟ್ಕೊಳ್ಳಿ, ಕಮ್ಮಿ ಇರೋದು, ಆಯ್ತಾ? ಸೊ ಈ ತರ ಇದೆ. ಅದ್ರ ಜೊತೆಗೆ ಕೆಲವೊಬ್ರಲ್ಲಿ ಹೇಳೋದು ಆಟೋದವ್ರು ಜಾಸ್ತಿ ಇಸ್ಕೊಂತಾರೆ, ಅಷ್ಟು ಇಸ್ಕೊಂಡ್ಬಿಡ್ತಾರೆ, 300 ಇಸ್ಕೊಂತಾರೆ ಅಂತ. ಏನಕ್ಕೆ ಕೊಡ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡಿ. ಹಿಂದ್ಗಡೆ ಆ ನಂಬರ್ ಇರುತ್ತೆ, ನಂಬರಲ್ಲಿ ನೋಡಿ ಈ ತರ ಜನ ಇವರು ಇಷ್ಟೇ ಅಮೌಂಟ್ ಎಕ್ಸ್ಟ್ರಾ ಕೇಳಿದಾರೆ ಅಂತ ಹೇಳಿ. ಅದನ್ನ ಯಾಕೆ ಹೇಳೋದಿಲ್ಲ ಯಾರುನು? ಬಂದ್ಬಿಟ್ಟು ಇಲ್ಲಿ ಆಟೋದವ್ರು ಹಂಗೆ ಇಸ್ಕೊಬಿಡ್ತಾರೆ, ಇವ್ರು ಇಷ್ಟು ಇಸ್ಕೊಂತಾರೆ ಅನ್ನೋದು ಕತೆ ಹೊಡಿಯಕ್ಕಿಂತ ನೀವು ಒಂದ್ ಸ್ವಲ್ಪ ಕೈ ಜೋಡಿಸಿ ಹೇಳಿ, ಈ ತರ ಮಾಡ್ತಾರಪ್ಪ, ಇವ್ರಿಗೆ ಎಷ್ಟು ಅಂತ ಅಂದ್ಬಿಟ್ಟು ಅದೇನಿದೆ ಪೊಲೀಸ್ನಾಗ ಕರೆಸಿ, ಆಮೇಲೆ ಪೊಲೀಸರು ಕೂಡ ಕಂಪ್ಲೇಂಟ್ ಏನಿದೆ ತಗೋತಾರೆ. ಆ ಆಟೋ ಡ್ರೈವರ್ಗೆ ಏನ್ ಬೇಕು ಪೆನಾಲ್ಟಿ ಹಾಕ್ತಾರೆ. ಅದೆಲ್ಲ ಯಾರಿಗೂ ಕೆಪಾಸಿಟಿ ಇರೋದಿಲ್ಲ. ಸುಮ್ಮನೆ ಬಂದು ಕಮೆಂಟ್ ಮಾಡೋದು ತುಂಬಾ ಈಸಿ ಇದೆ. ಕರ್ಮ ರಿಟರ್ನ್ಸ್ ಆಮೇಲೆ ಇಷ್ಟು ಇಸ್ಕೊಳ್ತಾರೆ, ಹಂಗೆಲ್ಲ ಅಷ್ಟೆಲ್ಲ ಯಾರಿಗೆಲ್ಲ ನೋವಾಗುತ್ತೆ, ಬೇಜಾರಾಗುತ್ತೆ, ಬಿಕ್ಕಿದ್ ಏನೇನೋ ಆಗುತ್ತಲ್ವಾ, ಅವ್ರಿಗೆಲ್ಲ ಹೇಳೋದೇನಂತ ಅಂದ್ರೆ ಕಂಪ್ಲೇಂಟ್ ಕೊಡಿ ಸ್ವಾಮಿ, ಜೈ ಶ್ರೀರಾಮ್. ನೀವು ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ರೆ ಅದಕ್ಕೇನಿದೆ ಆಕ್ಷನ್ ಪೊಲೀಸರು ತಗೊಂತಾರೆ. ಅದು ಬಿಟ್ಟು ನೀವು ಅಷ್ಟು ಇಸ್ಕೊಂತೀರಾ ಇಷ್ಟು ಇಸ್ಕೊಂತೀರಾ ಅಂತ ಅಂದ್ರೆ ಏನು ಪ್ರಯೋಜನ ಇಲ್ಲ. ಇದಾರೆ ಇಸ್ಕೊಳಲ್ಲ ಅಂತ ನಾನು ಹೇಳ್ತಿಲ್ಲ, ಕೆಲವೊಬ್ರು ಕಿಡಿಗೇಡಿಗಳಿದ್ದಾರೆ, ಅವ್ರಿಗೆ ಬುದ್ಧಿ ಕಲಿಸುವಂತಹ ಜವಾಬ್ದಾರಿ ಬಂದು ಪಬ್ಲಿಕ್ಗೆ ಇರೋದು, ಆಯ್ತಾ? ಸೊ ನಾವೇನು ಮಾಡಕ್ ಆಗೋದಿಲ್ಲ.
ನೋಡಿ, ಏನು ಮಾಡಕ್ಕಾಗಲ್ಲ. ಕೆಲವೊಬ್ರಿಂದ ಎಲ್ಲಾರ್ಗೂ ಕೆಟ್ಟ ಹೆಸರು ಅಂತ ಹೇಳ್ಬೋದು. ಸೊ ಇಷ್ಟೇನೆ ಬೈಕ್ ಟ್ಯಾಕ್ಸಿ ವಿಷಯ. ಬೈಕ್ ಟ್ಯಾಕ್ಸಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೋಡೋಣ, ಕೋರ್ಟಲ್ಲಿ ಇದೆ ಏನೇನ್ ಆಗುತ್ತೆ ಅಂತ. ಅದಕ್ಕೆ ನಾನೇನು ಮಾತಾಡ್ತಾ ಇರ್ಲಿಲ್ಲ, ಯಾಕಂತಂದ್ರೆ ಸುಮ್ನೆ ನಮಗೂ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಗೊತ್ತಿದ್ರು ಕೆಲವೊಂದು ವಿಷಯನ ನಾವು ಬಿಟ್ಕೊಡಕ್ ಆಗೋದಿಲ್ಲ, ಸರಿನಾ? ಸೊ ಯಾಕಂದ್ರೆ ಅದು ಬಂದ್ಬಿಟ್ಟು ಪಬ್ಲಿಕ್ ಪಾಲಿಸಿ, ಸೇಫ್ಟಿ, ಇದಕ್ಕೆಲ್ಲ ನಾವು ರಿವೀಲ್ ಮಾಡಕ್ ಆಗಲ್ಲ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.